ಎಷ್ಟೆಲ್ಲ ಮಾತಾಡ್ತಿದ್ವಿ ಅಂದ್ರೆ ನಿನ್ಗೆ ಜಾಸ್ತಿ ಇದೆ, ನಾನು ಮಾತಾಡ್ತೀನಿ ಅಲ್ಲಿ ಹೋಮ್ ಮಿನಿಸ್ಟರ್ ಹತ್ರ ಕರ್ತೀನಿ ನಿನ್ಗೆ. ಬ್ರೇಕ್ ನಂತರ ಒಳಗೆ ಸೇರಿದರೆ ಗುಂಡು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸಕ ವಿಜಯಾನಂದ ಕಾಶಪ್ಪನವರ್ ಸ್ಕೈ ಬಾರ್ನಲ್ಲಿ ಮಾಡಿಕೊಂಡಂತಹ ಗಲಾಟೆಯ ಎಕ್ಸ್ಕ್ಲೂಸಿವ್ CCTV ಫುಟೇಜ್ಗಳನ್ನು ಸುವರ್ಣ ನ್ಯೂಸ್ ನಿಮಗೋಸ್ಕರ ತೆಗೆದುಕೊಂಡು ಬಂದಿದೆ. ಬ್ರೇಕ್ಗಿಂತ ಮುಂಚೆ ಶಾಸಕರಿಗೂ ಆಗ ಕಬ್ಬನ್ ಪಾರ್ಕ್ನಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಂಥ ಉದಯ್ ಭಾಸ್ಕರ್ ಅವರಿಗೂ ನಡೆದಂಥ ದೂರವಾಣಿ ಸಂಭಾಷಣೆಯನ್ನು ನಾವು ನಿಮಗೆ ಕೇಳಿಸಿದ್ವಿ. ಆ ಸಂಭಾಷಣೆಯಲ್ಲಿ ಶಾಸಕರು ಹೇಳ್ತಾರೆ, ನಾಳೆ ಈ ವಿಷಯವನ್ನು ಸ್ಪೀಕರ್ ಹತ್ರ ತೆಗೆದುಕೊಂಡು ಹೋಗ್ತೀನಿ, ಹಕ್ಕುಚ್ಯುತಿ ನಿರ್ಣಯವನ್ನು ಮಂಡಿಸ್ತೀನಿ ಅಂತ. ಈಗ ನಾವು ನಿಮಗೊಂದು CCTV ಫುಟೇಜ್ ತೋರಿಸ್ತೀವಿ. ಅದನ್ನು ನೋಡಿದ್ರೆ ನಿಮ್ಮಲ್ಲಿ ಸಹಜವಾಗಿ ಹೇಳುವಂಥ ಪ್ರಶ್ನೆ, ಹಕ್ಕುಚ್ಯುತಿ ನಿರ್ಣಯ ಮಂಡಿಸೋದು ಅಂದರೆ ಏನು ಅನ್ನುವಂಥದ್ದು, ಅಷ್ಟಕ್ಕೂ ಶಾಸಕರಿಗಿರುವಂಥ ಹಕ್ಕುಗಳು ಏನು ಅನ್ನುವಂಥದ್ದು. ಈ ನೆಲದ ಕಾನೂನು ನಿಗದಿಪಡಿಸಿದ ಸಮಯವನ್ನು ಮೀರಿ ಒಂದು ಪಬ್ನಲ್ಲಿ ಪಾರ್ಟಿ ಮಾಡುವಂಥದ್ದು ಶಾಸಕರ ಹಕ್ಕ. ಅದನ್ನು ಪ್ರಶ್ನಿಸೋದಕ್ಕೆ ಬಂದಂಥ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ಮಾಡುವಂಥದ್ದು ಶಾಸಕರ ಹಕ್ಕ. ಜಗಳ ಬಿಡಿಸೋದಕ್ಕೆ ಬಂದಂಥ ಯುವತಿಯ ಕಪಾಳಕ್ಕೆ ಹೊಡೆಯುವಂಥದ್ದು ಶಾಸಕರ ಹಕ್ಕ. ಈ ಎಲ್ಲ ಪ್ರಶ್ನೆಗಳನ್ನು ಈ CCTV ಫುಟೇಜ್ ನಿಮ್ಮೆದುರಿಗೆ ಹರಡುತ್ತೆ. ये तो बस ट्रेलर था, पिक्चर अभी बाकी है. CC ಕ್ಯಾಮ್ರಾದ ಮೊದಲ ದೃಶ್ಯಗಳನ್ನು ನೋಡಿದಾಗ ಆವತ್ತು ಗಲಾಟೆ ಹೇಗೆ ಶುರುವಾಯಿತು ಅನ್ನೋದರ ಒಂದು ಅಂದಾಜು ನಿಮಗೆ ಸಿಗುತ್ತೆ. ಸ್ಕೈ ಬಾರ್ನ ಟಾಪ್ ಫ್ಲೋರ್ನಲ್ಲಿರುವಂಥ ಡಾನ್ಸ್ ಫ್ಲೋರ್ನಲ್ಲಿ ಗಲಾಟೆ ಶುರುವಾಗುತ್ತೆ. ಕಾನ್ಸ್ಟೇಬಲ್ಗಳು ಒಳಗಡೆ ಬರ್ತಾರೆ. ಮೊಬೈಲ್ ಮೂಲಕ ಚಿತ್ರೀಕರಣ ಮಾಡಿಕೊಳ್ಳೋದಕ್ಕೆ ಪ್ರಯತ್ನಿಸಿದ್ದು ಸತ್ಯ. ದೂರದಲ್ಲಿದ್ದಂಥ ಶಾಸಕ ವಿಜಯಾನಂದ ಕಾಶಪ್ಪನವರ್ ಕಾನ್ಸ್ಟೇಬಲ್ಗಳ ಬಳಿ ಬಂದು ಗಲಾಟೆಯನ್ನು ಶುರು ಮಾಡ್ತಾರೆ. ಆ ದೃಶ್ಯಗಳಲ್ಲಿ ತುಂಡುಡುಗೆಯುಟ್ಟಂಥ 3 ಜನ ಯುವತಿಯರು ಕಾಣಿಸ್ತಾರೆ. ವಿಜಯಾನಂದ ಕಾಶಪ್ಪನವರವರು ಈಗಷ್ಟೇ ಅವರ ಹಿಂದಿನ ಹೇಳಿಕೆಯ ದೃಶ್ಯಗಳನ್ನು ನಾವು ನಿಮಗೆ ತೋರಿಸಿದ್ವಿ. ನನ್ನ ಹೆಂಡತಿ ಕೊಟ್ಟಂಥ ಸರ್ಪ್ರೈಸ್ ಪಾರ್ಟಿ ಆಗಿತ್ತು, ಫ್ಯಾಮಿಲಿ ಫಂಕ್ಷನ್ ಆಗಿತ್ತು ಅನ್ನುವಂಥದ್ದು ಹೌದು ಅನ್ನೋದಾದರೆ 3 ಜನ ತುಂಡುಡುಗೆಯುಟ್ಟವರ ಪೈಕಿ ಅವರ ಪತ್ನಿ ಕೂಡ ಇದ್ರ ಅನ್ನೋದನ್ನು ವಿಜಯಾನಂದ ಕಾಶಪ್ಪನವರು ಸ್ಪಷ್ಟಪಡಿಸಬೇಕಾಗುತ್ತೆ. ಜೊತೆಗೆ ಇದ್ದಂಥ ಇನ್ನಿಬ್ಬರು ತುಂಡುಡುಗೆಯ ಯುವತಿಯರು ಯಾರು ಅನ್ನೋದನ್ನು ಕೂಡ ಅವರೇ ಹೇಳಬೇಕಾಗತ್ತೆ. ಗಲಾಟೆ ಶುರುವಾಗೋದು ಡಾನ್ಸ್ ಫ್ಲೋರ್ನಲ್ಲಿ. ಅಲ್ಲಿಂದ ಮುಖ್ಯ ದ್ವಾರಕ್ಕೆ ಶಿಫ್ಟ್ ಆಗುತ್ತೆ. ಅದು CC ಕ್ಯಾಮ್ರಾ ನಂಬರ್ 2ದಲ್ಲಿ ರೆಕಾರ್ಡ್ ಆಗಿದೆ. ಆ ದೃಶ್ಯಗಳನ್ನು ನಿಮ್ಮೆದುರಿಗೆ
ಈ 2 CC ಕ್ಯಾಮ್ರಾಗಳಲ್ಲಿ ರೆಕಾರ್ಡ್ ಆದಂತಹ ದೃಶ್ಯಗಳ ಗಂಭೀರತೆ ಏನೇನೂ ಅಲ್ಲ. 3ನೇ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆದಂತಹ ದೃಶ್ಯಗಳನ್ನು ನೋಡಿದ್ರೆ ಅಲ್ಲಿ ನಿಜಕ್ಕೂ ಗಲಾಟೆ ನಡೆಯುವಂಥದ್ದು. ಶಾಸಕ ವಿಜಯಾನಂದ ಕಾಶಪ್ಪನವರು ತಮ್ಮ ಜೊತೆಗೆ ಇದ್ದಂಥ ಯುವತಿಯರನ್ನು ಯಾಕೆ ಥಳಿಸಿದ್ರು, ಯಾಕೆ ಒಬ್ಬ ಯುವತಿಯ ಕಪಾಳಕ್ಕೆ ಹೊಡೆದ್ರು, ಅದಕ್ಕೆ ಉತ್ತರವನ್ನು ಅವರೇ ಕೊಡಬೇಕು. ಆ ದೃಶ್ಯಗಳನ್ನು ನಿಮಗೆ ತೋರಿಸೋ ಜವಾಬ್ದಾರಿ ಮಾತ್ರ ನಮ್ಮದು. ಬ್ರೇಕ್ ಆದಮೇಲೆ ತೋರಿಸ್ತೀವಿ. ಎಷ್ಟೆಲ್ಲ ಮಾತಾಡ್ತಿದ್ವಿ ಅಂದ್ರೆ ನಿನಗೆ ಜಾಸ್ತಿ ಇದೆ, ನಾನು ಮಾತಾಡ್ತೀನಿ. ಹೋಮ್ ಮಿನಿಸ್ಟರ್ ಹತ್ರ ಕರ್ತೀನಿ ನಿಮಗೆ.